ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ನಡೆ ಇನ್ನೂ ಕೂಡ ನಿಗೂಢ. ಮುಂದಿನ ನಡೆ ಬಗ್ಗೆ ಆಪ್ತರ ಜೊತೆ ಜಾಧವ್ ಗುಪ್ತ ಚರ್ಚೆ ನಡೆಸಿದ್ದಾರೆ. ಮನೆಗೂ ಬಾರದೆ ನಿನ್ನೆಯಿಂದ ಅಜ್ಞಾತ ಸ್ಥಳದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಉಮೇಶ್ ಜಾಧವ್ ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ. ಬೆಂಗಳೂರಲ್ಲಿ ಕೆಲ ಮುಖಂಡರೊಂದಿಗೆ ಜಾಧವ್ ಚರ್ಚೆ ನಡೆಸಿದ್ದಾರೆ. ಸದನಕ್ಕೆ ಹಾಜರಾಗಬೇಕಾ ಬೇಡವಾ ಅನ್ನೋ ಬಗ್ಗೆ ಇನ್ನೂ ಕೂಡ ಜಾಧವ್ ಡಿಸಿಷನ್ ತಗೊಂಡಿಲ್ಲ. ನಿನ್ನೆ ಸುಮ್ಮನೆ ಹರಿಬಿಟ್ಟಿದ್ರು ಕಾಂಗ್ರೆಸ್ ನಾಯಕರು, ಮಾತಾಡ್ಬಿಟ್ಟಿದ್ದಾರೆ ನಮ್ಮ ಜೊತೆ, ಇನ್ನೇನು ಬಂದೇ ಬಿಡ್ತಾರೆ, ಎಲ್ಲ ಸರಿ ಹೋಗ್ಬಿಟ್ಟಿದೆ ಅಂತೆಲ್ಲ ಕಾಂಗ್ರೆಸ್ ನಾಯಕರು ನಿನ್ನೆ ಸುದ್ದಿಯನ್ನು ಹರಿಬಿಟ್ಟಿದ್ರು. ಆದರೆ ಜಾಧವ್ ಇನ್ನೂ ಕೂಡ ನಿರ್ಧಾರವನ್ನ ಕೈಗೊಂಡಿಲ್ಲ. ಅವರು ಅಧಿವೇಶನಕ್ಕೆ ಹಾಜರಾಗುವುದು ಇನ್ನೂ ಕೂಡ ಡೌಟ್ಫುಲ್ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಜಾಧವ್ ಬರ್ತಾರಾ ಇಲ್ವಾ, ಯಾವ ನಿರ್ಧಾರ ತೆಗೆದುಕೊಂಡ್ರೆ ಉತ್ತಮ ಅಂತ ಎಲ್ಲ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ತಮ್ಮ ಆಪ್ತ ಬಳಗದಲ್ಲಿ ಜಾಧವ್ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಯಾವ ನಿರ್ಧಾರ ಕೈಗೊಂಡ್ರೆ ರಾಜಕೀಯ ಭವಿಷ್ಯಕ್ಕೆ ಉತ್ತಮ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಮಗನ ಆಟಾಟೋಪಕ್ಕೆ ಬಳಲಿ ಬೆಂಡಾಗಿ ಹೈರಾಣಾಗಿ ಹೋಗಿರುವಂಥ ಉಮೇಶ್ ಜಾಧವ್ ತಮಗೆ ಜಿಲ್ಲೆಯಲ್ಲಿ ಮುಂದೆ ಭವಿಷ್ಯ ಇಲ್ಲ ಅಂತ ಅರ್ಥಕೊಂಡಿದ್ದಾರೆ. ಹೀಗಾಗಿ ಅವರು ಪಾರ್ಟಿ ಬಿಡೋಕೆ ಮುಂದಾಗಿರುವಂಥದ್ದು, ಬಂಡಾಯವನ್ನ ಸಾರಿರುವಂಥದ್ದು. ಅವರ ಮನವೊಲಿಕೆ ಪ್ರಯತ್ನ ಕೂಡ ನಡೆದಿದೆ, ಆದರೆ ಯಾವುದೂ ಕೂಡ ಫಲ ನೀಡಿದಂಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ಮನೆಗೂ ಕೂಡ ಹೋಗಿಲ್ಲ ಜಾಧವ್. ಅಜ್ಞಾತ ಸ್ಥಳದಲ್ಲಿ ಆಪ್ತರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಬಹುಶಃ ಅತೃಪ್ತರ ಗುಂಪನ್ನ ಒಡೆಯೋಕ್ಕೋಸ್ಕರ ಕಾಂಗ್ರೆಸ್ ನಾಯಕರು ಸುದ್ದಿಯನ್ನು ಹರಿಬಿಟ್ಟಿದ್ರು. ಜಾಧವ್ದು ಓಕೆ ಆಗ್ಬಿಟ್ಟಿದೆ, ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ, ಷರತ್ತನ್ನು ಕೂಡ ಹೈಕಮಾಂಡ್ ಒಪ್ಕೊಂಡ್ಬಿಟ್ಟಿದೆ, ಜಾಧವ್ ಬಂದಾಯ್ತು ನಮ್ಮ ಕ್ಯಾಂಪಿಗೆ ವಾಪಸ್ ಅಂತ ಹೇಳಿ ನಿನ್ನೆ ಕಾಂಗ್ರೆಸ್ ನಾಯಕರು ಸುದ್ದಿಯನ್ನು ಹರಿಬಿಟ್ಟಿದ್ರು. ಆದರೆ ಇವತ್ತು ಇನ್ನೂ ಕೂಡ ಅನುಮಾನ ಅವ್ರು ಬರೋದು, ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಡಿಸಿಷನ್ ತಗೊಂಡೇ ಇಲ್ಲ. ಇನ್ನೂ ಕೂಡ ತಮ್ಮ ರಾಜಕೀಯ ಭವಿಷ್ಯ ಏನು ಮಾಡಬೇಕು ಅಂತ ಹೇಳಿ ಇನ್ನೂ ಆಪ್ತರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇವಾಗ ಲಭ್ಯ ಆಗ್ತಾ ಇದೆ. ಉಮೇಶ್ ಜಾಧವ್ ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಬಹಳ ಇನ್ನೂ ಕೂಡ ಹಾಗೆ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಈಗಿನ ಪರಿಸ್ಥಿತಿ ಹೇಗಿದೆ? ಈಗ ಜಾಧವ್ ಅವರು ಏನ್ ಮಾಡ್ತಾರೆ, ಎತ್ತ ಹೋಗ್ತಾರೆ, ಈ ಕ್ಷಣದ ಮಾಹಿತಿ ಏನ್ ಹೇಳ್ತಾ ಇದೆ? ಅಮರ್ ಪ್ರಸಾದ್, ಉಮೇಶ್ ಜಾಧವ್ ಅವರ ನಡೆ ಸಾಕಷ್ಟು ನಿಗೂಢವಾಗಿರುವಂತದ್ದು. ನಿನ್ನೆಯಿಂದ ಕೂಡ ಅವರು ಬೆಂಗಳೂರಿನ ಅವರ ನಿವಾಸಕ್ಕೆ ಬಂದಿಲ್ಲ. ಅದೊಂದು ಅಂದ್ರೆ ಗೌಪ್ಯ ಒಂದು ಸ್ಥಳದಲ್ಲಿ ಇದ್ದು ಅವರೊಂದು ಮುಂದಿನ ಕಾರ್ಯತಂತ್ರದ ಬಗ್ಗೆ ಕೆಲ ಮುಖಂಡರ ಜೊತೆ ಚರ್ಚೆನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಸದನಕ್ಕೆ ಹಾಜರಾಗಬೇಕಾ ಅಥವಾ ಹಾಜರಾಗಬೇಡ, ಹಾಜರಾಗಿದ್ರೆ ಏನೆಲ್ಲ ಆಗ್ತದೆ, ಅಥವಾ ಮುಂದಿನ ತಮ್ಮ ರಾಜಕೀಯ ನಿರ್ಧಾರಕ್ಕೆ ಅಂದ್ರೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೊಂಡ್ರೆ ನಾನು ಮುಂದೆ ರಾಜಕೀಯವಾಗಿ ಬೆಳೆಯಬಹುದು, ಜನರಿಗೆ ಲಾಭ ಮಾಡಬಹುದು, ಅಥವಾ ತನ್ನ ವೈಯಕ್ತಿಕವಾಗಿ ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ಈ ಬಗ್ಗೆ ಒಂದು ಸಾಕಷ್ಟು ಜನರಿಂದ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಆ ಮುಖಾಂತರ ಅಂದ್ರೆ ಇನ್ನು ಸದನಕ್ಕೆ ಹೋಗಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋದೊಂದು ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ಇನ್ನು ಉಮೇಶ್ ಜಾಧವ್ ಅವ್ರನ್ನ ಏನು ಸಂಧಾನ ಯಶಸ್ವಿಯಾಗಿದೆ, ಅವರು ಸದನಕ್ಕೆ ಹಾಜರಾಗ್ತಾರೆ, ಕಾಂಗ್ರೆಸ್ ನಲ್ಲಿ ಇರ್ತಾರೆ ಅನ್ನೋದು ಏನು ಮಾಹಿತಿ ಇದ್ದಿತ್ತು ಅಂದ್ರೆ ಅದೆಲ್ಲವೂ ಕೂಡ ಸುಳ್ಳು ಅಂತಾರೆ ಅವರ ಆಪ್ತರು. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರನ್ನ ಬಿಟ್ರೆ ಮತ್ತಾರು ಕೂಡ ಉಮೇಶ್ ಜಾಧವ್ ಅವ್ರನ್ನ ಸಂಪರ್ಕ ಮಾಡಿಲ್ಲ ಅನ್ನೋದೊಂದು ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಮತ್ತು ಉಮೇಶ್ ಜಾಧವ್ ಕೂಡ ಇಬ್ರು ಆಪ್ತರು. ಅದರಲ್ಲಿ ಈಶ್ವರ್ ಖಂಡ್ರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಅಂದ್ರೆ ಲೋಕಸಭಾ ಮೇಲೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರಿಂದ ಉಮೇಶ್ ಜಾಧವ್ ಅವರು ಚಿಂಚೋಳಿ ಕ್ಷೇತ್ರದಲ್ಲಿ ಇದ್ರೆ ಅಥವಾ ಕಾಂಗ್ರೆಸ್ ನಲ್ಲಿ ಇದ್ರೆ ಅವರಿಗೆ ತಮ್ಮ ಹೆಚ್ಚು ಅನುಕೂಲ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈಶ್ವರ್ ಖಂಡ್ರೆ ಮಾತ್ರ ಉಮೇಶ್ ಜಾಧವ್ ಅವ್ರನ್ನ ಪಕ್ಷದಲ್ಲಿ ಇಟ್ಕೊಳ್ಳಿಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಉಳಿದ ಮುಖಂಡರು ಯಾರು ಕೂಡ ಉಮೇಶ್ ಜಾಧವ್ ಅವ್ರನ್ನ ಮನವೊಲಿಕೆಗೆ ಮುಂದಾಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಕಲಬುರಗಿ ಮತ್ತು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಉಮೇಶ್ ಜಾಧವ್ ಅವ್ರನ್ನ ಯಾವೊಬ್ಬ ನಾಯಕರು ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನ ಜಿ ಪರಮೇಶ್ವರ್, ಸಿದ್ದರಾಮಯ್ಯ ಯಾರೊಬ್ಬ ನಾಯಕರು ಕೂಡ ಭೇಟಿ ಮಾಡಿಲ್ಲ, ಅಥವಾ ಇವು ಉಮೇಶ್ ಜಾಧವ್ ಕೂಡ ಯಾರೊಬ್ಬ ನಾಯಕರನ್ನು ಕೂಡ ಹೋಗಿ ಭೇಟಿ ಮಾಡಲ್ಲ. ಇದೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ನಿಂದ ಬಹುದೂರ ಉಮೇಶ್ ಜಾಧವ್ ಅವರು ಹೋಗಿದ್ದಾರೆ. ಮುಂದಿನ ನಿರ್ಧಾರದ ಬಗ್ಗೆ ಅಂದ್ರೆ ಯಾವ ರೀತಿಯಾಗಿ ನಿರ್ಧಾರಗಳನ್ನು ಕೈಗೊಂಡ್ರೆ ತನಗೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡ್ತಾರೆ ಅಂತ ಹೇಳಲಾಗ್ತದೆ. ನಿನ್ನೆಯಿಂದ ಅವರು ರಾತ್ರಿ ಅಂದ್ರೆ ಮನೆಗೂ ಕೂಡ ಬಂದಿಲ್ಲ. ಅವರು ಪತ್ತೆ ಆಸ್ಪತ್ರೆ ಸೇರಿದ್ರು, ಆಸ್ಪತ್ರೆ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಆದ್ರೆ ಮನೆಗೂ ಬಾರದೆ ಒಂದು ಗೌಪ್ಯ ಒಂದು ಸ್ಥಳದಲ್ಲಿ ಇದ್ಕೊಂಡು ತಮ್ಮ ಒಂದು ಕಾರ್ಯತಂತ್ರಗಳ ಬಗ್ಗೆ ಚರ್ಚೆನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಅಮರ್ ಪ್ರಸಾದ್, ಜೊತೆಗೆ ಹಾಗಾದ್ರೆ ನಿನ್ನೆ ಒಂದು ಕಾಂಗ್ರೆಸ್ ವಲಯದಿಂದ ಸುದ್ದಿ ಹರಿಬಿಡ್ಲಾಯ್ತು. ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ, ಕಾಂಗ್ರೆಸ್ನ ಪ್ರಮುಖ ನಾಯಕರೊಂದಿಗೆ ಮಾತಾಡ್ಬಿಟ್ಟಿದ್ದಾರೆ ಜಾಧವ್, ಎಲ್ಲ ಓಕೆ ಆಗಿದೆ, ವಾಪಸ್ ಕ್ಯಾಂಪ್ಗೆ ಮರಳಿ ಬಿಟ್ಟಿದ್ದಾರೆ, ಅವರ ಡಿಮಾಂಡ್ ಎಲ್ಲ ಓಕೆ ಆಗಿದೆ, ಎಲ್ಲ ಕ್ಲೀನ್ ಅಂತ ಹೇಳಿ ಹರಿಬಿಟ್ರು. ಇದು ಕೇವಲ ಹಾಗಾದ್ರೆ ಅತೃಪ್ತರಲ್ಲಿ ಬಿರುಕು ಮೂಡಿಸೋ ಪ್ರಯತ್ನನ ಏನಿದು ಹಾಗಾದ್ರೆ ಅಂತ?
ಅಮರ್ ಪ್ರಸಾದ್, ಈಶ್ವರ್ ಖಂಡ್ರೆ ನಿರಂತರವಾಗಿ ಉಮೇಶ್ ಯಾದವ್ ಸಂಪರ್ಕದಲ್ಲಿರುವುದು ನಿಜ. ಯಾಕಂತಂದ್ರೆ ಬಹುತೇಕ ಯಾರ ಕರೆಗಳನ್ನು ಕೂಡ ರಿಸೀವ್ ಮಾಡದ ಉಮೇಶ್ ಯಾದವ್ ಈಶ್ವರ್ ಖಂಡ್ರೆ ಅವರ ಕರೆಗಳನ್ನ ಮಾತ್ರ ಸ್ವೀಕಾರ ಮಾಡ್ತಾ ಇದೆ, ಅದು ಕೂಡ ನಿಜ. ಯಾಕಂತಂದ್ರೆ ಈ ಹಿಂದೆ ಮುಂಬೈನಲ್ಲಿ ಹೋದಾಗಲೂ ಕೂಡ ಈಶ್ವರ್ ಖಂಡ್ರೆ ಕರೆಗಳನ್ನ ಸ್ವೀಕಾರ ಮಾಡಿದ್ರು. ಕಾಂಗ್ರೆಸ್ ಮೇಲೆ ಹೈಕಮಾಂಡ್ ಮೇಲೆ ಮುನ್ಸಿಕೊಂಡಾಗಲೂ ಕೂಡ ಈಶ್ವರ್ ಖಂಡ್ರೆ ಅವರ ಜನ್ಮದಿನದ ಶುಭಾಶಯಗಳನ್ನ ಮುಂಬೈಲೇ ಇದ್ದುಕೊಂಡೇ ಉಮೇಶ್ ಯಾದವ್ ಅವರು ಮಾಡಿದ್ರು. ಆ ಮುಖಾಂತರ ಉಮೇಶ್ ಯಾದವ್ ಅವರ ಒಂದು ಏನೋ ಅವ್ರ ಮೇಲೆ ಬಾಂಧವ್ಯ, ಅವ್ರ ಸ್ನೇಹ ಇದೆ, ಅದನ್ನ ಯಾವುದೇ ರೀತಿಯಿಂದ ಕಳೆದುಕೊಳ್ಳಲಿಕ್ಕೆ ಉಮೇಶ್ ಯಾದವ್ ಮುಂದಾಗಿಲ್ಲ. ಈಶ್ವರ್ ಖಂಡ್ರೆ ಜೊತೆ ಸಂಪರ್ಕದಲ್ಲಿರೋದು ನಿಜ. ಆದ್ರೆ ಪರಮೇಶ್ವರ್ ಅವ್ರನ್ನ ಭೇಟಿ ಆಗಿದ್ರೆ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಾಂಗ್ರೆಸ್ ನಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಸುಳ್ಳು ಅನ್ನುವಂತ ಒಂದು ಮಾಹಿತಿಯನ್ನು ಅವ್ರ ಆಪ್ತರು ನೀಡ್ತಾ ಇರುವಂತದ್ದು. ಯಾವ ಜಿ ಪರಮೇಶ್ವರ್ನ ಅವ್ರು ಉಮೇಶ್ ಯಾದವ್ ಭೇಟಿ ಆಗಿಲ್ಲ ಅಥವಾ ಉಮೇಶ್ ಯಾದವ್ ಅವರು ಕೂಡ ಅಂದ್ರೆ ಉಮೇಶ್ ಯಾದವ್ ಅವ್ರನ್ನ ಬಂದು ಜಿ ಪರಮೇಶ್ವರ್ ಕೂಡ ಭೇಟಿ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಯಾವ ಸಮಸ್ಯೆಗಳು ಕೂಡ ಬಗೆಹರಿದಿಲ್ಲ ಮಾತುಗಳು ಕೇಳಿ ಬರ್ತದೆ. ಪ್ರಮುಖವಾಗಿ ಉಮೇಶ್ ಯಾದವ್ ಅವರ ಅಸಮಾಧಾನ ಇರುವಂತದ್ದು ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಮೇಲೆ, ಅದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ. ಅವರ ಒಂದು ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತದೆ ಏನೋ, ಅದಕ್ಕೆ ಬ್ರೇಕ್ ಹಾಕುವವರೆಗೂ ಯಾವುದೇ ಕಾರಣಕ್ಕೂ ಕೂಡ ತಾನು ಕಾಂಗ್ರೆಸ್ ನಲ್ಲಿ ಇದ್ರೆ ತನಗೆ ಭವಿಷ್ಯ ಇಲ್ಲ ಅನ್ನೋ ಮಾತು ಉಮೇಶ್ ಯಾದವ್ ಹೇಳ್ತಾ ಇರುವಂತದ್ದು. ಜೊತೆಗೆ ಅಂತಂದ್ರೆ ತಾನು ಏನೋ ಕೆಲ ದಿನಗಳ ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಏನೋ ತನ್ನ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು, ತಾನು ಮಾರಾಟ ಮಾಡಿದ್ರು ಅಂತ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಬೆಂಬಲಿಗರ ಮುಖಾಂತರ ಪ್ರತಿಭಟನೆ ಮಾಡಿಸಿರುವಂತ ಒಂದು ಅಸಮಾಧಾನ ಕೂಡ ಉಮೇಶ್ ಯಾದವ್ ಮೇಲೆ ಇರುವಂತದ್ದು. ಹೀಗಾಗಿ ಉಮೇಶ್ ಯಾದವ್ ಅವರ ಸಿಟ್ಟು ರಾಜ್ಯ ನಾಯಕರ ಜೊತೆಗೆ ಹಿಂದಾಗಿ ಕಲಬುರಗಿ ನಾಯಕರ ಮೇಲಿದೆ. ಆ ಸಮಸ್ಯೆ ಬಗೆಹರಿಯುವವರೆಗೂ ಯಾವುದೇ ಕಾರಣಕ್ಕೂ ಕೂಡ ತಾನು ಕಾಂಗ್ರೆಸ್ ನಲ್ಲಿ ಇದ್ರೆ ಸೂಕ್ತ ಅಲ್ಲ ಅನ್ನೋ ಒಂದು ಮಾಹಿತಿಯನ್ನ ಆಪ್ತರ ಮುಂದೆ ಹೇಳಿಕೊಂಡಿರುವಂತದ್ದು ಅಮರ್ ಪ್ರಸಾದ್. ಥ್ಯಾಂಕ್ ಯು ಸಂಜಯ್.